Hello everyone, how are you? I think you are doing well and ಡೈಲಿ ನ್ಯೂಸ್ ಪೇಪರನ್ನು ನೀವು ಓದ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲಾಸ್ಟ್ ಲೆಕ್ಚರ್ನಲ್ಲಿ ನಾವು ಹಿಂದೂ ನ್ಯೂಸ್ ಪೇಪರು ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ಹೆಂಗೆ ಓದಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡೇವೆ. ಅದು ಯು ಪಿ ಎಸ್ ಸಿ ಸಿಲೆಬಸ್ಸಿಗೆ ರಿಲೇಟ್ ಮಾಡಿ ಓದಬೇಕಂತ ಹೇಳಿದ್ದೆ ನಾನು. ಹೌದೇನಾ? ಪ್ರತಿಯೊಂದು ನೀವು ಪ್ರಿಪರೇಷನ್ ಮಾಡಬೇಕಿದ್ರೆ ಸಿಲೆಬಸ್ ಪ್ರಕಾರನೇ ಓದಬೇಕಾಗುತ್ತೆ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಇದಾಗುತ್ತೆ. ಅದಕ್ಕೆ ನಾವು ಸೊ ಇನ್ ದಿಸ್ ಲೆಕ್ಚರ್ ವಿ ವಿಲ್ ಸಿ ಹೌ ಟು ಮೇಕ್ ದಿ ನೋಟ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಲಾಸ್ಟ್ ಲೆಕ್ಚರ್ 3 ಲೆಕ್ಚರ್ಸ್ನಲ್ಲಿ ನಾನು ಸೌಂಡ್ ಪ್ರಾಬ್ಲಮ್ ಆಗ್ತಿತ್ತು, ರೆಕಾರ್ಡಿಂಗ್ ಸೌಂಡ್ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ನನಗೂ ಸ್ವಲ್ಪ ಅರ್ಥ ಆಗಿದೆ, ಹೌ ಟು ಮೇಕ್ ದ ಗುಡ್ ಸೌಂಡ್ ಅಂತ ಗೊತ್ತಾಗಿದೆ. ಇವಾಗ ಈ ಲೆಕ್ಚರ್ನಲ್ಲಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ನೋಟ್ಸ್ನಲ್ಲಿ ನಾವು ನೋಟ್ಸ್ ಮೇಕಿಂಗ್ನಲ್ಲಿ ನಾವು 3 ಟೈಪ್ಸ್ ಆಗಿ ಮಾಡಬೇಕಾಗುತ್ತೆ. ವಾಟ್ ಟು ನೋಟ್ ಅಂತ, ವಾಟ್ ಟು ನೋಟ್. ಸೆಕೆಂಡ್, ಹೌ ಟು ನೋಟ್ and how to revise. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ಸ್ ಮೇಕಿಂಗಲ್ಲಿ. ಓಕೆನಾ? ಅದಕ್ಕೆ ನಾವು ಇಲ್ಲಿ ಈ ಸ್ಲೈಡ್ನಲ್ಲಿ 1 by 1 ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನೋಟ್ಸ್ ಮೇಕಿಂಗ್ ನೋಡಿ, ವಾಟ್ ಟು ನೋಟ್ ಇದೆಲ್ಲ, ಇದನ್ನ ನೋಟ್ಸನ್ನು ನಾವು ಹೆಂಗೆ ಮಾಡ್ಬೇಕಂತಂದರೆ, ನೀವು ಡೈರೆಕ್ಟ್ಲಿ ಯು ಪಿ ಸಿ ಸಿಲೆಬಸ್ಸಿಗೆ ರಿಲೇಟ್ ಮಾಡಬೇಕಾಗುತ್ತೆ. ಚೆಕ್ GS 1 to 4 ಟಾಪಿಕ್ಸ್ ಅನ್ನು ಇದು ಮಾಡಿ ನೀವು ಅದಕ್ಕೆ ರಿಲೇಟ್ ಮಾಡ್ಕೊಂಡು ನೋಟ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅವರು ಲೈಕ್ಲಿ ಟು ಬಿ ಆಸ್ಕ್ಡ್ ಇನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ಅದೇ ಥರ ಮಾಡಬೇಕಾಗುತ್ತೆ. ನಾಟ್ ಆಲ್ರೆಡಿ ಇನ್ ಯುವರ್ ಸ್ಟ್ಯಾಟಿಕ್ ಬುಕ್ಸ್, ನಿಮ್ಮ ಬುಕ್ನಲ್ಲಿ ಏನಿರುತ್ತಲ್ಲ, ಲಕ್ಷ್ಮೀಕಾಂತ್ನಲ್ಲಿ ಏನಿದೆಯಲ್ಲ ಅದೇ ಪದೇ ಪದೇ ಮತ್ತೆ ನೋಟ್ಸ್ನಲ್ಲಿ ಬರೆಯೋದಲ್ಲ. ನಿಮ್ಮ ಬುಕ್ಕಿನಲ್ಲಿ ಏನಿರಲ್ಲ ಅದನ್ನು ನೀವು ನೋಟ್ಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ NCERT ಬುಕ್ ಆಗಿರ್ಬೋದು, ಇದು ಆಗಿರ್ಬೋದು. ಸೊ ಸೋರ್ಸಸ್ ಟು ಮೇಕ್ ನೋಟ್ಸ್ ಫಾರ್ಮ್ ಹೆಂಗಿದೆ, ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸು ಆ್ಯಂಡ್ ಹಿಂದೂ ಪೇಪರು. ಓಕೆನಾ? ನೆಕ್ಸ್ಟ್ ಮಂತ್ಲಿ ಕರೆಂಟ್ ಅಫೇರ್ಸು, ವಿಷನ್ನು, ಇನ್ಸೈಟು, ದೃಷ್ಟಿ. ನೆಕ್ಸ್ಟ್ PIB, ಅಲ್ಲಿ ಸ್ಕೀಮ್ಸು ಮತ್ತು ಪಾಲಿಸೀಸನ್ನು ಇರುತ್ತೆ. ಹಲೋ ಫ್ರೆಂಡ್ಸ್, ಓಕೆ ಅರ್ಥ ಆಯ್ತಲ್ವಾ? ಯೋಜನಾ ಕುರುಕ್ಷೇತ್ರ ಮ್ಯಾಗಝಿನ್ ಇದೆಯಪ್ಪ, ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಮೇನ್ಸ್ ಬರೆಯುವಾಗ ಮತ್ತು ಪ್ರಿಲಿಮ್ಸಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಗ್ಝಿನ್ನ ಓದಿ ನೋಟ್ಸ್ ಮಾಡ್ಕೋದು. ಆಮೇಲೆ ರೈಟಿಂಗ್ ಮಾಡೋಕ್ಕೆ ನೀವು ಈ ಮ್ಯಾಗ್ಝಿನು ತುಂಬ ಹೆಲ್ಪ್ ಆಗಿರುತ್ತೆ. ಇಲ್ಲಿ ಇಂಟ್ರೊಡಕ್ಷನ್ ಹೆಂಗಿದೆ, ಕನ್ಕ್ಲೂಷನ್ ಹೆಂಗಿದೆ ಮತ್ತು ಬಾಡಿ ಪಾರ್ಟ್ನಲ್ಲಿ ಏನೇನು ಹಾಕಿದ್ದಾರೆ, ಏನೇನಿದೆ ಅನ್ನೋದು ಇಲ್ಲಿ ಯೋಜನೆ ಮತ್ತು ಕುರುಕ್ಷೇತ್ರದಲ್ಲಿ ಗೊತ್ತಾಗುತ್ತೆ. ಇದು ಗೌರ್ಮೆಂಟ್ ಮ್ಯಾಗ್ಝಿನ್. ನೆಕ್ಸ್ಟ್ ಗೌರ್ಮೆಂಟ್ ರಿಪೋರ್ಟ್ಸು, ಎಕನಾಮಿಕ್ ಸರ್ವೆ, ಬಜೆಟ್, ಇದರಿಂದ ನೀವು ನೋಟ್ಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹೌ ಟು ಮೇಕ್ ನೋಟ್ಸ್. ಇದು ಕ್ವಶನ್ ನೋಟ್ ಮೇಕಿಂಗ್ ಕ್ವಶನ್ ಹೆಂಗೆ ಅಂತಂದರೆ, ಇದು ನೀವು ಡಿಜಿಟಲ್ ಫಾರ್ಮ್ನಲ್ಲಿ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ ರಿಟನ್ ಫಾರ್ಮ್ನಲ್ಲಿ ನೀವು ಮಾಡ್ಬೋದು. ಡಿಜಿಟಲ್ನಲ್ಲಿ ಇದೆಯಲ್ಲಪ್ಪ, ಈಗ ತುಂಬ ಲಾಕ್ಡೌನಿಂದ ತುಂಬ ಜನಕ್ಕೆ ನೋಟ್ಸ್ ಮೇಕಿಂಗನ್ನು ಡಿಜಿಟಲ್ ಫಾರ್ಮಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಎವರ್ ನೋಟ್ ಅಂತಿದೆ, ನೋಷನ್, ಒನ್ ನೋಟು, ಇವೆಲ್ಲೇನೋ ನೋಟ್ ಮೇಕಿಂಗ್ ಮಾಡ್ಬೋದು ನೀವು. ಸೊ ಇವೆಲ್ಲ ಈಸಿ ಸರ್ಚ್ ಆ್ಯಂಡ್ ಕ್ವಿಕ್ ಎಡಿಟ್ ಆಗಿ ಇಮೇಜು, ಲಿಂಕ್ಸ್ ಎಲ್ಲನ ಹಾಕ್ಬೋದಪ್ಪ ಇದರಲ್ಲಿ. ಓಕೆನಾ? ನೆಕ್ಸ್ಟ್ ಹ್ಯಾಂಡ್ ರಿಟನ್, ಇನ್ನು ಬೆಟರ್ ಮೆಮೊರಿ ರಿಟೆನ್ಷನ್. ಇದು ಈ ಹ್ಯಾಂಡ್ ರಿಟನ್ ಅದು ಹೇಳ್ತಾರಲ್ಲ, 1 ಟೈಮ್ ಓದೋದು 10 ಟೈಮ್ ಓದೋದು 1 ಟೈಮ್ ಬರೆಯೋದು ಈಕ್ವಲ್ ಅಂತ ಹೇಳ್ತಾರಲ್ಲ, ಅದೇ ಥರ ನೀವೇನು ಹ್ಯಾಂಡ್ ರಿಟನ್ ಮಾಡಿದ್ರು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೈಬ್ರಿಡ್, ಅದು ದಟ್ ಮೀನ್ಸ್ ಡಿಜಿಟಲ್ ಫಾರ್ ಕರೆಂಟ್ ಅಫೇರ್ಸ್ ಮಾಡ್ಬೋದು, ಹ್ಯಾಂಡ್ ರಿಟನ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಮಾಡ್ಬೋದು. ಹೈಬ್ರಿಡ್ ಆಗಿ ಕೂಡ ನೀವು ನೋಟ್ಸನ್ನು ಮಾಡ್ಬೋದು. ಭಾಳ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ನೀವು ಈ ನೋಟ್ಸ್ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ, ಇದು ನೋಟ್ಸು ನಾವು ಶಾರ್ಟ್ ಆಗಿರಬೇಕು, ಪಾಯಿಂಟ್ ಬೇಸ್ಡ್ ಆಗಿರಬೇಕು, ಆಮೇಲೆ ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ಬೋದು. ಈ ಸ್ಟಾರ್ ಮಾರ್ಕ್ಸ್ ಇವೆಲ್ಲ ಓಕೆನಾ? ಏನು ಶಾರ್ಟ್ ಪಾಯಿಂಟ್ ಆಗಿರಬೇಕು, ಪಾಯಿಂಟ್ ಬೇಸ್ಡ್ ಆಗಿರಬೇಕು, ಎಕ್ಸಾಮ್ ಓರಿಯೆಂಟೆಡ್ ಆಗಿರಬೇಕು. ನೆಕ್ಸ್ಟ್ ನೋಡಿ, ಏನು ಮಾಡಬೇಕು ನೋಟ್ಸ್ ಮಾಡುವಾಗ, ಈಗ ಸಿಲೆಬಸ್ ಪ್ರಕಾರ ಆರ್ಗನೈಸ್ ಮಾಡಬೇಕು ಫ್ರೆಂಡ್ಸ್. ಸಿಲೆಬಸ್ ಪ್ರಕಾರ ಆರ್ಗನೈಸ್ ಮಾಡೋದ್ರಿಂದ ನಿಮಗೆ ರಿವಿಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾಳೆ ನಾಡ್ದು ಎಕ್ಸಾಮ್ ಇದೆ ಅಥವಾ ಇನ್ನೊಂದು ವೀಕ್ನಲ್ಲಿ ಎಕ್ಸಾಮ್ ಇದೆ, ಆ ಟೈಮಿಗೆ ಇದು ಈ ಥರ ಮಾಡೋದ್ರಿಂದ ನಿಮ್ಗೆ ಸಬ್ಜೆಕ್ಟ್ ವೈಸ್ ಮಾಡೋದ್ರಿಂದ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಜಾಸ್ತಿ ನೆನಪು ಇರುತ್ತೆ. ಈ GS 1 ಇದೆಯಲ್ಲಪ್ಪ,
ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಸೊಸೈಟಿ ಇದೆನಾ. ಆ್ಯಂಡ್ ಜಿ ಎಸ್ ಟೂನಲ್ಲಿ ಪಾಲಿಟಿ ಇದೆ, ಗವರ್ನೆನ್ಸ್ ಇದೆ, ಐಆರ್ ಇದೆ. ಓಕೆ, ಜಿ ಎಸ್ ತ್ರೀನಲ್ಲಿ ಎಕನಾಮಿ, ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು, ಇಂಟರ್ನಲ್ ಸೆಕ್ಯೂರಿಟಿ ಅಂತಿದೆ. ಈ ಸಪ್ರೇಟಾಗಿ ಒಂದೊಂದು ಬುಕ್ಲೆಟನ್ನು ಮಾಡಿ. ಎಥಿಕ್ಸ್ ಇದೆಯಲ್ಲಪ್ಪ, ಎಥಿಕ್ಸ್ನಲ್ಲಿ ಕೇಸ್ ಸ್ಟಡೀಸು ಎಥಿಕ್ಸ್ ಅಂತ ಬರುತ್ತಲ್ಲ, ಇದಕ್ಕೊಂದು ಸಪ್ರೇಟ್ ನೋಟ್ಬುಕ್ ಮಾಡಿ. ಇವೆಲ್ಲ ಸಪ್ರೇಟ್ ಮಾಡಿಬಿಟ್ರೆ ನಿಮಗೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಾಳೆ ನಾಡ್ದು ಎಕ್ಸಾಮ್ ಅಂತಂದ್ರೆ. ಆಮೇಲೆ ನಿಮಗೆ ಪ್ರೆಷರ್ ಆಗಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆಮೇಲೆ ಪ್ರಿಲಿಮ್ಸ್ ಫ್ಯಾಕ್ಟ್ಸಿಗೆ ಅಂತ ಮಾಡಿರಿ, ಪ್ರಿಲಿಮ್ಸ್ ಫ್ಯಾಕ್ಟ್ಸ್ ಅಂತ ಮಾಡಿ. ಅದಕ್ಕೆ ಸಪ್ರೇಟಾಗಿ ಸ್ಪೀಸೀಸ್ ಇರುತ್ತಲ್ಲಪ್ಪ, ಹೊಸ ಹೊಸ ಸ್ಪೀಸೀಸು, ಅದಕ್ಕೊಂದು ಮಾಡಿ. ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಅಂತ ಇರುತ್ತಲ್ಲಪ್ಪ, ಅದಕ್ಕೊಂದು ಸಪ್ರೇಟ್ ಮಾಡಿ. ಸ್ಕೀಮ್ಗೆ ಎಕ್ಸೆಟ್ರಾ, ಮತ್ತು ಸಮಥಿಂಗ್ ಏನು ಡೇಟು, ಈ ಥರ ಇದ್ದರೆ ನಿಮಗೆ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಇದ್ದರೆ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ನೆಕ್ಸ್ಟು ಹೌ ಟು ರಿವೈಸ್ ದಿ ನೋಟ್ಸ್. ನೀವು ನೋಡಪ್ಪ, ಏನು ಮಾಡಬೇಕು ನೋಟ್ಸ್ ಅಂತಂದ್ರೆ ಡೈಲಿ 5 to 10 minutes ರಿವಿಷನ್ ಮಾಡಿ ಬಿಫೋರ್ ಮಲಗುವಕ್ಕಿಂತ ಮೊದಲು. ಎಷ್ಟೇ ನೋಟ್ಸನ್ನು ರಿವಿಷನ್ ಮಾಡಿ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನು ಓದಿದ್ರೆ ನೈಟ್ ಮಲಗುವಾಗ ಒಂದು ಟೈಮ್ ರಿವಿಷನ್ ಮಾಡ್ಕೊಂಡು ಮಲ್ಕೊಂಡ್ಬಿಡಿ. ಮತ್ತು ವೀಕ್ಲಿ 1 ಟೈಮ್ ಮಾಡಿ. ಲಾಂಗ್ ಟರ್ಮ್ ನೆನಪಿಡ್ಬೇಕಂತಂದ್ರೆ ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ವೀಕ್ಲಿ 1 ಟೈಮ್, ಓಕೆ, 1 hour ರಿವಿಷನ್ ಫಾರ್ ವೀಕ್ಲಿ ಕರೆಂಟ್ ಅಫೇರ್ಸಿಗೆ. ಮಂತ್ಲಿ 1 ಟೈಮ್ ಮಾಡಿ ರಿವೈಸ್ ಆಲ್ ನೋಟ್ಸು, ಯಾಡ್ ಮಿಸ್ಸಿಂಗ್ ಪಾಯಿಂಟ್ಸ್ ಫ್ರಮ್ ದ ಮಂತ್ಲಿ ಮ್ಯಾಗಝಿನ್ಸು. ಓಕೆನಾ. ಬಿಫೋರ್ ಪ್ರಿಲಿಮ್ಸು ಆ್ಯಂಡ್ ಮೇನ್ಸ್ ನೀವು ನೋಟ್ಸನ್ನು ಓನ್ಲಿ ರಿವೈಸ್ ಯುವರ್ ನೋಟ್ಸ್ ಆ್ಯಂಡ್ ಸಾಲ್ವ್ ಪಿ ಯು ಕ್ಯೂ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಟ್ಸ್ ಮಾಡಿರೋದು ನೋಟ್ಸ್ ರಿವೈಸ್ ಮಾಡಿ, ಆಮೇಲೆ ಪಿ ವೈ ಕ್ಯೂ ಸಾಲ್ವ್ ಮಾಡಿ ಪ್ರಿಲಿಮ್ಸು ಅಥವಾ ಮೇನ್ಸ್ನಲ್ಲಿ. ಇದು ಹೆಲ್ಪ್ ಆಗುತ್ತೆ ನಿಮಗೆ, ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಓಕೆ, ಇದೇನು ನೋಟ್ಸ್ ಮೇಕಿಂಗು, ಆರ್ಗನೈಸ್ ಬೈ ಸಿಲೆಬಸ್ ಮಾಡಬೇಕು, ಹೌ ಟು ರಿವೈಸ್ ಮಾಡಬೇಕು. ಸೊ ನೆಕ್ಸ್ಟ್ ಒಂದು ಗೋಲ್ಡನ್ ರೂಲನ್ನು ನಿಮ್ಗೆ ಹೇಳ್ತೀನಿ ನಾನು. ಏನು ಗೋಲ್ಡನ್ ರೂಲ್ ಅಂತಂದರೆ ಏನು, ಡೋಂಟ್ ಕಾಪಿ ಎಂಟೈರ್ ಪ್ಯಾರಾಗ್ರಾಫ್. ಯು ಪಿ ಎಸ್ ಸಿ ವಾಂಟ್ಸ್ ಓನ್ಲಿ ಕೀವರ್ಡ್ಸ್. ಲಿಂಕ್ ಕರೆಂಟ್ ಅಫೇರ್ಸ್ ಟು ಸ್ಟ್ಯಾಟಿಕ್ ಟಾಪಿಕ್ಸ್. ಓಕೆನಾ, ಇದೊಂದು ಸೆಕೆಂಡ್ ಗೋಲ್ಡನ್ ರೂಲು. ನೆಕ್ಸ್ಟ್ ಏನು, ಕೀಪ್ ನೋಟ್ಸ್ ಎವರ್ ಗ್ರೀನ್. ಅಪ್ಡೇಟ್ ಸೇಮ್ ಪೇಜ್ ಫಾರ್ ಎ ಟಾಪಿಕ್ ಇನ್ಸ್ಟೆಡ್ ಆಫ್ ಮೇಕಿಂಗ್ 10 ವರ್ಷನ್. ಇದು ಇಂಪಾರ್ಟೆಂಟ್. ನೀವು ಸುಮ್ಮನೆ 10 ವರ್ಷನ್ಗಳನ್ನು ಮಾಡ್ಕೊಂಡು ಇದು ಮಾಡೋದು, ಅಲ್ಲೆಲ್ಲ ಸ್ಪೇಸನ್ನು ಬಿಡಿ, ಸ್ಪೇಸ್ ಬಿಟ್ಟು ಅಲ್ಲೇ ಅಪ್ಡೇಟ್ ಮಾಡಿ. ಓಕೆ, ಇದು ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಏನು, ಇದೆಲ್ಲ ನೋಟ್ಸ್ ಮೇಕಿಂಗ್ ಆಯಿತು. ಐ ಹೋಪ್ ಯು ಆರ್ ಡೂಯಿಂಗ್. ಎಡಿಟೋರಿಯಲ್ ಓದ್ತಾ ಇದ್ದೀರಾ, ಹಿಂದೂ ನ್ಯೂಸ್ ಪೇಪರ್ದು ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ದು ಓದ್ತಾ ಇದ್ದೀರಾ, ಆಲ್ ಇಂಡಿಯಾ ರೇಡಿಯೋ ಕೇಳ್ತಾ ಇದ್ದೀರಾ, ಸಂಸತ್ ಟಿ ವಿ ಕೇಳ್ತಾ ಇದ್ದೀರಾ, ಡಿಬೇಟ್ಸು. ಆಮೇಲೆ ಇನ್ನೊಂದೊಂದು ತುಂಬ ಓಲ್ಡ್ ಎಪಿಸೋಡ್ ಇದೆ, ಮೈ ಬಿ ಭಾರತ್ ಅಂತ, ವೆರಿ ಬ್ಯೂಟಿಫುಲ್ ಎಪಿಸೋಡ್. ಮೈನ್ ಬಿ ಭಾರತ್ ಅಂತಿದೆ, ಭಾರತ್ ಅಂತ. ಇಲ್ಲಿ ಏನಾಗಿದೆ, ನಮ್ದು ಇಂಡಿಯಾಸ್ ಟ್ರೈಬಲ್ಸ್ ಪೀಪಲ್ಸ್ ಇರ್ತಾರಲ್ಲ, ಟ್ರೈಬಲ್ಸ್ ಪೀಪಲ್ಸು, ಅವ್ರ ಬಗ್ಗೆ ಹೋಗಿ ಎಪಿಸೋಡ್ ಮಾಡಿ, ಅದು ತುಂಬ ಚೆನ್ನಾಗಿದೆ ನೋಡಿ. ನಾವು ಹೇಳೋಕ್ಕಿಂತ ಮೊದಲು ನೋಡಿ, ಓಕೆನಾ. ನನಗೆ ನೆಕ್ಸ್ಟು ಡೌನ್ ಟು ಅರ್ತ್ ಓದಿ. ಡೌನ್ ಟು ಅರ್ತ್ ಮ್ಯಾಗ್ಝಿನ ಡೈಲಿ ಇರಲಿ. ಯಾವುದಾದ್ರೂ ಒಂದು ವೆಬ್ಸೈಟ್ ಓದಿ ಕರೆಂಟ್ ಅಫೇರ್ಸ್ಗೆ. ಎಮ್ ಸಿ ಕ್ಯೂ ಸಾಲ್ವ್ ಮಾಡಿ. ಇದು ಡೈಲಿ ಪ್ರೊಸೀಜರಪ್ಪ, ಎಮ್ ಸಿ ಕ್ಯೂ. ಓಕೆ, ಡೈಲಿ ಮೇನ್ಸ್ ರೈಟಿಂಗ್ ಪ್ರಾಕ್ಟೀಸ್ ಇದೆಲ್ಲ ಮಾಡಲೇಬೇಕು. ಇದು ನೀವು ಕೆ ಪಿ ಎಸ್ ಸಿ, ಐ ಎ ಎಸ್ ಎಕ್ಸಾಮ್ ಆಗಿರ್ಬೋದು, ಕೆ ಎಸ್ ಎಕ್ಸಾಮ್ಗೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಇದು. ಓಕೆನಾ, ಐ ಎ ಎಸ್ಸು, ಕೆ ಎಸ್ಸು ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ನೋಟ್ಸ್ ಮೇಕಿಂಗನ್ನು ಮಾಡಿದ್ದೀನಿ. ಓಕೆ, ನಿಮ್ಗೆ ಹೇಳಿದ್ದೀನಲ್ಲ, ನಾನು ಫಸ್ಟ್ ಲೆಕ್ಚರ್ನಲ್ಲಿ ಒಂದು ಪ್ರೊಸೀಜರನ್ನು ಮಾಡಿದೆ. ಫಸ್ಟ್ ಲೆಕ್ಚರ್ನಲ್ಲಿ ವೀಡಿಯೋಸ್ ನೋಡಿ. ಸೆಕೆಂಡ್ ಲೆಕ್ಚರ್ ವೀಡಿಯೋಸು ಇಂಪಾರ್ಟೆಂಟ್ ಇದೆ, ಸ್ಟೆಪ್ ಬೈ ಸ್ಟೆಪ್ 1 by 1 ಹೇಳ್ತಾ ಇದ್ದೀನಿ ನಾನು. ಥರ್ಡ್ ಲೆಕ್ಚರ್ನಲ್ಲಿ ಚೆನ್ನಾಗಿದೆ. ಇದು ಫೋರ್ತ್ ಲೆಕ್ಚರ್. ಓಕೆ, ಇದು ಏನು ನೋಟ್ಸ್ ಮೇಕಿಂಗ್ ಆಯಿತು. ಓಕೆ, ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್ಸ್ ಆ್ಯಂಡ್ ಐ ಹೋಪ್ could well and read well. Okay, thank you. Bye bye.